ನೆಮ್ಮದಿಯಾಗಿರ್ಬೇಕು. ಈ ಸಾಂಗು ಮುಂದಿನ ಸಾಂಗು ಏನ್ರಿ ಮೀಡಿಯಾ ಅಂತ ಬರ್ಬೋದು ಅಂತ ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಈ ಸಾಂಗ್ ನೋಡಾದ್ಮೇಲೆ ಆ ತರ ಫೀಲ್ ಆಯ್ತು. ಯಾಕೆ ಅಂತಂದ್ರೆ ನನಗೆ ಪರ್ಸನಲಿ ಈ ಸಾಂಗ್ ನೋಡಾದ್ಮೇಲೆ ಈ ತರನು ಸಾಂಗ್ ಬರಿಬೋದಾ ಅಂದ್ರೆ ಇವ್ರು ಮಾತಾಡೋದ್ನ ಅದನ್ನ ಕನ್ವರ್ಟ್ ಮಾಡಿರೋದು ಸಾಂಗ್ ಮುಖಾಂತರ. ಸೊ ತುಂಬಾ ಅಂದ್ರೆ ತುಂಬಾ ನನಗೆ ಪರ್ಸನಲಿ ಖುಷಿ ಆಯ್ತು. ಈ ಸಾಂಗು ಬೇರೆ ತರಾನೇ ವೈಬಿಂಗ್ ಆಗಿದೆ. ನೀವು ಆ ಸಾಂಗ್ ಕೇಳಿದ್ರೆ ಒಂಥರ ಬೇರೆ ತರಾನೇ ಇದೆ. ಏಂತಕ್ಕೆ ಇವತ್ತು ರಿಯಾಕ್ಷನ್ ಮಾಡೋದ್ ಬಿಟ್ಟು ಈ ತರ ಬ್ಯಾಕ್ ಗ್ರೌಂಡ್ ಎಲ್ಲ ಈ ತರ ಇದೆ ಅಂತ ಕೇಳಕ್ ಬರೋದಾದ್ರೆ ಒಂಚೂರು ಹೊರಗಡೆ ಬಂದಿದೆ ಊರಿಗೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ ಅಂತ ಕೇಳ್ಕೊಂತ. ಆದ್ರೆ ಫ್ಯಾನ್ಸ್, ಡಿ ಬಾಸ್ ಫ್ಯಾನ್ಸ್ ಕಾಯ್ತಾ ಇರ್ತಾರಲ್ಲ, ಆಮೇಲೆ ನಮ್ಮ ಯೂಟ್ಯೂಬ್ ಫ್ಯಾನ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ಕಾಯ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದೀನಿ. ಎಲ್ಲಾರು ಇರ್ಲಿ, ಹೆಂಗಾರು ಇರ್ಲಿ, ವಿಡಿಯೋ ಮಾಡಿ ಹಾಕ್ಬೇಕು. ಸೊ ಈಗ ಮೇನ್ ಮ್ಯಾಟರ್ ಬರೋದಾದ್ರೆ ನನಗ್ ಪರ್ಸನಲಿ ಸಾಂಗ್ ಅಲ್ಲಿ ಏನೇನ್ ಇಷ್ಟ ಆಯ್ತು ಅದನ್ನ ಈಗ ಹೇಳ್ತೀನಿ. ನನಗೆ ಸಾಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರು ಲಿಟ್ರಲಿ ಅಜನೀಶ್ ಲೋಕನಾಥ್ ಅವ್ರು ಕೊಟ್ಟಿರೋದು. ಬ್ಯಾಕ್ ಗ್ರೌಂಡ್ ಸ್ಕೋರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಆದ್ರೆ ನಾನು ಅವ್ರ ಕಡೆಯಿಂದ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ. ಯಾಕೆ ಅಂತಂದ್ರೆ ಡಿ ಬಾಸ್ ಅವರು ಒಂಥರ ಈಗ ತುಂಬಾ ಎಕ್ಸ್ಪೆಕ್ಟೆಡ್ ಮೂವಿ ಡೆವಿಲ್ ಮೂವಿ. ಅಜನೀಶ್ ಲೋಕನಾಥ್ ಅವರು ಹಿಂದೆ ಮಾಡಿರೋ ಫಿಲಮ್ಸ್ ಮ್ಯಾಕ್ಸ್ ಆಗ್ಲಿ, ಬಗೀರಾ ಆಗ್ಲಿ, ಅದ್ರದ್ದೆಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ, ಲಿರಿಕ್ಸ್ ಆಗ್ಲಿ, ಪ್ರತಿಯೊಂದು ಕೂಡ ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ನಾನು ಆ ರೇಂಜಿಗೆನೆ ಇನ್ನ ನೆಕ್ಸ್ಟ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ, ಆದ್ರೆ ಇನ್ನ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇನ್ನ ಜಾಸ್ತಿ ಇತ್ತು. ನೋಡೋಣ ಇನ್ನ ನೆಕ್ಸ್ಟ್ ಬರೋ ಸಾಂಗ್ಸ್ ಯಾವ ತರ ಇರುತ್ತೆ ಅಂತ. ಕೊರಿಯೋಗ್ರಫಿ ವಿಚಾರಕ್ಕೆ ಬರೋದಾದ್ರೆ ಇದು ಇಂಪ್ರೆಸಿವ್ ಅಂತ ಅನ್ಸುತ್ತೆ ನನಗೆ. ಯಾಕೆ ಅಂತಂದ್ರೆ ದರ್ಶನ್ ಅವ್ರ ಕೈಲಿ ತುಂಬಾ ಅಂದ್ರೆ ತುಂಬಾ ಸ್ಟೆಪ್ಸ್ ಹಾಕ್ಸಿದ್ದಾರೆ. ಆದ್ರೆ ಒಂದೇ ಒಂದು ಬೇಜಾರು ಏನಪ್ಪಾ ಅಂತಂದ್ರೆ ಅವ್ರ ಡ್ಯಾನ್ಸ್ ಆಡಿರೋದ್ನ ಎಲ್ಲೋ ಅದನ್ನ ಅಂದ್ರೆ ವಿಡಿಯೋ ಸಾಂಗ್ ಅಲ್ಲಿ ತೋರ್ಸಿಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದನ್ನ ನೆಕ್ಸ್ಟ್ ಫಿಲಮ್ ಅಲ್ಲೇ ನೋಡ್ಲಿ ಅಂತ ಅದನ್ನ ಎಲ್ಲೂ ತೋರ್ಸಕ್ ಹೋಗಿಲ್ಲ. ಒಂಥರ ಅಲ್ಲೇ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪ್ರಕಾಶ್ ಅವರ ಡೈರೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ನಮಗೆ ಏನೋ ಅಷ್ಟೊಂದು ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಈಗ ಬಿಟ್ಟಿರೋದು ಆ ರೇಂಜಿಗೆ ಒಂದು ಮೋಷನ್ ಪೋಸ್ಟರ್ ಆಗ್ಲಿ, ಒಂದು ಚಿಕ್ಕ ಟೀಸರ್ ಬಿಟ್ಟಿರೋದ್ರಲ್ಲಿ ನಮಗಿನ್ನ ಆ ರೇಂಜಿಗೆ ಏನೋ ಅವರ ಫಿಲಮ್ ಏನು ಅಂತ ನಮಗೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಹಿಂದೆ ಮಾಡಿರೋ ಮೂವೀಸ್ ಎಲ್ಲ ಅವ್ರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್. ಮಿಲಾನ ಪ್ರಕಾಶ್ ಅವ್ರದ್ದು ಇದು ಯಾಕೋ ಒಂಥರ ಡಿಫ್ರೆಂಟ್ ಆಗಿ ಇದೆ ಅಂತ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ಡೆವಿಲ್ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಲ್ಲ ನಾನು. ಡೆವಿಲ್ ಅಂತ ಇಟ್ಟಿರೋದು ಓಕೆ, ಆದ್ರೆ ಅವರ ಲುಕ್ ಅಂಡ್ ಸೆಟಪ್ಸ್ ದರ್ಶನ್ ಅವ್ರದ್ದು ಇದರಲ್ಲಿ 2 to 3 ಶೇಡ್ಸ್ ಇದೆ ಅಂತ ಈಗ ಬಿಟ್ಟಿರೋ ಎಲ್ಲ ಪೋಸ್ಟರ್ಸ್ ಆಗ್ಲಿ, ಟೀಸರ್ಸ್ ಆಗ್ಲಿ, ಮೋಷನ್ ಪೋಸ್ಟರ್ ಆಗ್ಲಿ, ಪ್ರತಿಯೊಂದಕ್ಕೂ ನೋಡಕ್ ಬರೋದಾದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಒಂದ್ರಲ್ಲಿ ಅಂಬರೀಶ್ ಅವರ ಲುಕ್ ಅಂದ್ರೆ ಕುತ್ತೆ ಕನ್ವರ್ ಲಾಲ್ ಅಂತ ಇತ್ತಲ್ಲ, ಆ ಜೈಲ್ ಸೀನ್ ಸೆಟಪ್ ಒಂದ್ರಲ್ಲಿ ಹಾಕಿದ್ದಾರೆ. ಅದಾದ್ಮೇಲೆ ಈಗ ಬಿಟ್ಟಿರೋ ಸಾಂಗ್ ನೋಡಕ್ ಬರೋದಾದ್ರೆ ಈ ಸಾಂಗ್ ಅಲ್ಲಿ ಲಿಟ್ರಲಿ ದರ್ಶನ್ ಅವರ ಲುಕ್ ಕ್ರೇಜಿ ಲೆವೆಲ್ಗೆ ಇದೆ ಅಂತ ಹೇಳ್ತೀನಿ. ದರ್ಶನ್ ಅವ್ರನ್ನ ಡಿಫ್ರೆಂಟ್ ಆಗಿ ತೋರಿಸಬಹುದು. ಆಫ್ಟರ್ ಈಗ ತಾರಕ್ ಮೂವಿಲಿ ಒಂಥರ ದರ್ಶನ್ ಅವನೇ ಒಂಥರ ಸಕ್ಕದಾಗೆ ತೋರಿಸಿದ್ರು. ಹೇರ್ ಸ್ಟೈಲ್ ಆಗ್ಲಿ, ಲುಕ್ಸ್ ಆಗ್ಲಿ, ಸೆಟಪ್ ಆಗ್ಲಿ, ಪ್ರತಿಯೊಂದು ಕೂಡ ಮಿಲಾನ ಪ್ರಕಾಶ್ ಅವರು ತಾರಕ್ ಮೂವಿಲಿ ಬೇರೆ ತರ ತೋರಿಸಿದ್ರು. ದರ್ಶನ್ ಅವರು ಸಕ್ಕದಾಗಿ ಕಾಣಿಸ್ತವ್ರು ಇದ್ರಲ್ಲಿ. ಲಿಟ್ರಲಿ ಆ ವಿಗ್ ಏನ್ ಹಾಕಿದ್ದಾರೆ ಅದು ನೆಕ್ಸ್ಟ್ ಲೆವೆಲ್ಗೆ ಕಾಣಿಸ್ತಿದೆ. ಅದು ಲಿಟ್ರಲಿ ಸಕ್ಕತ್ತಾಗಿ ಸೆಟಪ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ನನಗ್ ಪರ್ಸನಲಿ ಅವರು ಅದ್ರ ಜೊತೆಗೆ ವಿತೌಟ್ ಜಾಸ್ತಿ ಬಿಯರ್ಡ್ ಬಿಡ್ದಲೆ ಆ ಬ್ಯಾಗಿ ಪ್ಯಾಂಟ್ಸ್, ಅದಾದ್ಮೇಲೆ ಆ ಜರ್ಕಿನು ಎಲ್ಲ ಪ್ರತಿಯೊಂದು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೆಟಪ್ ಕೂಡ ಹಿಂದೆ ಸಕ್ಕದಾಗೆ ಕಾಣಿಸ್ತಿದೆ. ಮಿಲಾನ ಪ್ರಕಾಶ್ ಅವ್ರದ್ದು ಇನ್ನ ಡೈರೆಕ್ಷನ್ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಟ್ರೈಲರ್ ಬಿಟ್ಟಾದ್ಮೇಲೆನೆ ಅವರು ಏನ್ ಚಮತ್ಕಾರ ಮಾಡಿರ್ತಾರೆ ಅಂತ ನಮಗೆ ಆ ಟ್ರೈಲರ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ 100% ನೀವು ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕಂತೂ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಇದೊಂಥರ ಫುಲ್ಲು ನಿಮಗೆ ಈ ಫಿಲಮು ಹೆಂಗೆ ಅಂತಂದ್ರೆ ಈಗ ಫಾರಿನ್ ಅಲ್ಲಿ ಸ್ವಲ್ಪ ಶೂಟ್ಸ್ ಆಗಿದೆ, ಅದು ಸಾಂಗ್ಸ್ ಮಾತ್ರ ಶೂಟ್ ಆಗಿರೋದು. ಅದು ಬಿಟ್ಟು ಮಿಕ್ಕಿದೆಲ್ಲ ಸೆಟ್ಸ್ ಅಲ್ಲೇ ಆಗಿರೋದು. ಬಿಲ್ಲರಂಗ ಭಾಷಾ ಫಿಲಂ ಮೂವಿ ಸೆಟ್ ಆಗ್ಬೇಕಾದ್ರೆ ಈ ಕಡೆ ಈ ಮೂವಿ ಪಕ್ಕದಲ್ಲೇನೆ ನಡೀತೈತಂತೆ. ಸೊ ಇದೆಲ್ಲ ಒಳಗಡೆನೆ ಸೆಟಪ್ ಮಾಡಿ ಅಂದ್ರೆ ಸೆಟ್ಸ್ ಹಾಕಿ ಮಾಡಿರೋಂತ ಮೂವಿ. ನನಗೆ ಗೊತ್ತಿರಂಗೆ ದರ್ಶನ್ ಅವರು
ಜಾಸ್ತಿ ದಿವಸ ಸಿಗಲ್ಲ ಅಂತ ಬೇಗ ಪುಷ್ ಮಾಡ್ದಲ್ಲೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತಗೊಂಡು ಹೋಗಿರ್ಲಿ ಅಂತ ಕೇಳ್ಕೊಂತೀನಿ. ಯಾಕೆ ಅಂತಂದ್ರೆ ಈ ಮೂವಿ ಮೇಲೆ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಾದ್ಮೇಲೆ ವರ್ಷಕ್ಕೆ ಒಂದು ಫಿಲಮು ಕನ್ನಡ ಇಂಡಸ್ಟ್ರಿಲಿ ಯಾರ್ಯಾರು ಕೊಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ, ಆದ್ರೆ ದರ್ಶನ್ ಅವರು 100% ಕೊಡ್ತಾ ಇದ್ರು. ಅದ್ರ ಲಿಸ್ಟ್ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇದ್ರು, ಆಮೇಲೆ ಸುದೀಪ್ ಅವರು ಕೊಡ್ತಾ ಇದ್ರು ರೀಸೆಂಟ್ ಆಗಿ. ಅವ್ರದ್ದು ಈಗ ಮ್ಯಾಕ್ಸ್ ಆದ್ಮೇಲೆ ಈಗ ಅವರು ಕಂಟಿನ್ಯೂಸ್ ಆಗಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡೋಣ. ಇನ್ನ ನನಗೆ ಕನ್ನಡ ಇಂಡಸ್ಟ್ರಿಲಿ ಮೇನ್ ಹೀರೋಸ್ ಕಡೆಯಿಂದ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಫಿಲಮ್ ಬರಬೇಕು ಅಂತ ಹೇಳ್ತೀನಿ. ಇಲ್ಲ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಇಂಡಸ್ಟ್ರಿಗೆ. ಸೊ ನಾವು ದರ್ಶನ್ ಮಿಸ್ ಮಾಡ್ಕೋತೀವಿ. ಆದ್ರೆ ಇನ್ನೇನು ಅವರೆಲ್ಲ ಶೂಟ್ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ. ಸಾಂಗ್ಸ್ ಆಗ್ಲಿ, ಡಬ್ಬಿಂಗ್ ಆಗ್ಲಿ, ಈಗ CG ಮತ್ತೆ ಇನ್ನೊಂದು ಸ್ವಲ್ಪ ಅದೆಲ್ಲ ನೆಕ್ಸ್ಟ್ ಇವರೆಲ್ಲ ನೋಡ್ಕೊಂಡು ಫಿಲಮ್ನ ರಿಲೀಸ್ ಮಾಡ್ಬೇಕಷ್ಟೇ. ಪ್ರತಿಯೊಂದು ಕೂಡ ಮುಗ್ದೋಗಿದೆ. ದರ್ಶನ್ ಅವ್ರ ಕೆಲಸ ಏನಿದೆ ಅದು ಅವರು ಮುಗಿಸ್ಕೊಟ್ಟು ಹೋಗಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಅವರು 6 months ಆದ್ಮೇಲೆ ಬೇಲ್ ಅಪ್ಲೈ ಮಾಡ್ಬೋದು. ಅದಾದ್ಮೇಲೆ ಬರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಫಿಲಮ್ ರಿಲೀಸ್ ಮಾಡಲ್ವಾ ಅಂತ ಕೇಳಿದ್ರೆ ರಿಲೀಸ್ ಮಾಡುವಂತ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾ ಇರುತ್ತೆ. ಈ ವರ್ಷದ ಎಂಡಿಗೆ ಬರೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೋಡೋಣ ಯಾವ ತರ ಇರುತ್ತೆ ಅಂತ. ನಾನಂತೂ ಸಾಂಗ್ ಕೇಳಾದ್ಮೇಲೆ 100% ದರ್ಶನ್ ಅವರ ಲುಕ್ಕು, ಬ್ಯಾಕ್ ಗ್ರೌಂಡ್ ಸ್ಕೋರು ಪ್ರತಿಯೊಂದು ಕೂಡ ಇಷ್ಟ ಆಯ್ತು. ಆದ್ರೆ ನನಗೆ ಇನ್ನ ನಾನು ಏನ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ ಆ ರೇಂಜಿಗೆ ರೀಚ್ ಆಗ್ಲಿಲ್ಲ ಅಂತ ಹೇಳ್ತೀನಿ. ಅದಾದ್ಮೇಲೆ ತಮ್ನೇಲ್ ಚೆನ್ನಾಗಿದೆ. ಅದಾದ್ಮೇಲೆ ದರ್ಶನ್ ಅವರ ಡ್ಯಾನ್ಸ್ ಸೆಟಪ್ಸ್ ಎಲ್ಲೋ ಅಟ್ಲೀಸ್ಟ್ ಪ್ರೋಮೋ ಈಗ ಸಾಂಗ್ ನೇ ಲಾಂಚ್ ಮಾಡಿದ್ದಾರೆ, ಅದ್ರಲ್ಲಿ 1-2 ಡ್ಯಾನ್ಸ್ ಆಡಿರೋದನ್ನ ತೋರಿಸಬಹುದಾಗಿತ್ತು. ಯಾಕೆ ಅಂತಂದ್ರೆ ಅದು ಹುಕ್ ಸ್ಟೆಪ್ಸ್ ಆಗ್ಲಿ ವೈರಲ್ ಆಗಿ ಇನ್ನ ನೆಕ್ಸ್ಟ್ ಕ್ರೇಜ್ ಜಾಸ್ತಿ ಆಗೋದು ಡೆವಿಲ್ ಮೂವಿಗೆ. ಈಗಲೇ ಕ್ರೇಜ್ ಇದೆ, ಆದ್ರೆ ನಮಗೆ ಇನ್ನ ಕ್ಯೂರಿಯಾಸಿಟಿ ಇತ್ತು. ಅದಾದ್ಮೇಲೆ ಅದೇನು ಇನ್ನ ನಾನು ಆ ಟೈಟಲ್ಸ್ ಆಗ್ಲಿ ಪ್ರತಿಯೊಂದು ಕೂಡ ವಿಡಿಯೋ ಎಡಿಟಿಂಗ್ ವಿಚಾರದಲ್ಲೂ ಇನ್ನ ನಾನು ಎಕ್ಸ್ಪೆಕ್ಟೇಷನ್ಸ್ ಅಂದ್ರೆ ಯಾವ ತರ ಎಡಿಟಿಂಗ್ ಪ್ಯಾಟರ್ನ್ ಆಗ್ಲಿ, ಆಮೇಲೆ ಸಾಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗ್ಲಿ ಪ್ರತಿಯೊಂದು ಕೂಡ ನನ್ನ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ಗೆ 100% ರೀಚ್ ಆಗಿಲ್ಲ. ನೋಡೋಣ ನೆಕ್ಸ್ಟ್ ಸಾಂಗ್ ಯಾವ ತರ ಇರುತ್ತೆ ಅಂತ. ನಾನು ಏನ್ ಅನ್ಸಿದೆ ಅದನ್ನ ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ಅದು ಬೇರೆ ತರ ಹೇಳ್ಬೋದು. ನನಗೇನ್ ಅನಿಸ್ತೋ ಅದನ್ನ ಹೇಳ್ತೇನೆ. ನಿಮಗೆ ಸಾಂಗ್ ಕೇಳಾದ್ಮೇಲೆ ಏನ್ ಅನಿಸ್ತೋ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. 100% ಅವ್ರು ಮಾತಾಡಿರೋದನ್ನ ಒಂಥರ ಸಾಂಗ್ಗೆ ಕನ್ವರ್ಟ್ ಮಾಡಿ ಒಂದು ಹೊಸ ಪ್ರಯತ್ನದಲ್ಲಿ ಮಾಡಿದ್ದಾರೆ. ಆದ್ರೆ ನನ್ನ ಲಿರಿಕ್ಸ್ ವಿಚಾರದಲ್ಲಿ ಇನ್ನ ನನಗೆ ಒಂಚೂರು ಚೆನ್ನಾಗಿರ್ಬೋದಾಗಿತ್ತೇನೋ ಅಂತ ಅನಿಸ್ತು. ನಿಮಗೇನ್ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಯಾರೇ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ.